ಐಬ್ರೋ ಕತ್ನಲ್ಲಿ ಹಾಕಿ ಮಾಡೋದ್ರಿಂದ ಹೇರ್ ಮೇಲೆ ಕಟ್ಟಬೇಕು, ಯಾಕಂದ್ರೆ ಹೇರ್ ನಲ್ಲಿ ಥ್ರೆಡ್ ಸಿಗಿಸ್ಕೊಂಡು ರೀಸನ್ ಅಲ್ವಾ. ಆಮೇಲೆ ಇದು ನೋಡಿ, ಫಸ್ಟ್ ಈ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಇದು ಕಟ್ ಮಾಡಿ ತೆಗೆದು ಬಿಸಾಕ್ಬಿಡ್ಬೇಕು. ಅದಾದ್ಮೇಲೆ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು, ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ, ನೀವು ಥ್ರೆಡ್ ಇವಾಗ ಇವ್ರ ಮೇಲ್ ಮಾಡಿರ್ತೀರಾ, ಒಬ್ಬರು ಕ್ಲೈಂಟ್ ಬಂದಿದ್ದಾರೆ, ಇವ್ರಿಗೆ ನೀವು ಥ್ರೆಡ್ ಮಾಡಿರ್ತೀರಾ. ಥ್ರೆಡ್ ಮಾಡಿದಾದ್ಮೇಲೆ ಅವ್ರ ಫೇಸ್ ಮೇಲೆ ಇರುವಂತ ಡೆಡ್ ಸೆಲ್ಸ್ ಎಲ್ಲ ಅದ್ರಲ್ಲಿ ಬಂದಿರುತ್ತೆ, ಅವ್ರ ಸ್ಕಿನ್ ನೀವು ಟಚ್ ಮಾಡಿರ್ತೀರಾ. ಓಕೆ, ಅದೇ ಥ್ರೆಡ್ ತಗೊಂಡು ಸುತ್ತಿರ್ತೀರಾ, ಅದನ್ನೇ ನೀವು ಬಾಯಲ್ಲಿ ಇಟ್ಕೊಳ್ತೀರಾ, ಹೆಂಗಿರುತ್ತೆ ಫೀಲಿಂಗ್? ಅವ್ರಿಗೆಲ್ಲ ಮತ್ತೆ ಇನ್ನೊಬ್ರ ಮೇಲೆ ನಾವು ಅವ್ರಿಗೆ ಮಾಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಅದನ್ನ ಬಿಡ್ಬೇಕಮ್ಮ, ಯಾರಾದ್ರೂ ಅಷ್ಟೇ. ರೆಡ್ಡಿಗೆ ಇದು ನೋಡಕ್ ಹೋಗ್ಬೇಡ. ಓಕೆ, ಆಮೇಲೆ ಇದ್ರಲ್ಲಿ ನಿಮ್ದು ಹೆಲ್ತ್ ಇದೆ, ಕ್ಲೈಂಟ್ ಹೆಲ್ತ್ ಕೂಡ ಇದೆ. ಓಕೆ, ಯಾವ್ದನ್ನ ಅನ್ಪ್ರೊಫೆಷನಲ್ ಅನ್ನಿಸ್ಬಾರ್ದು. ಕ್ಲೈಂಟ್ಗೆ ಪ್ರೊಫೆಷನಲ್ ಆಗಿರಿ. ನೀವು 10 ರೂಪಾಯಿ 20 ರೂಪಾಯಿ ಮುಖ ನೋಡಕ್ ಹೋಗ್ಬೇಡ್ರಿ. ಒಬ್ಬರದ್ದು ಕ್ಲೈಂಟ್ ನೀವು ಟಚ್ ಮಾಡಿದ್ರೆ ಒಂದ್ ಹೇರ್ ತೆಗ್ದಿದ್ರ ಅಂದ್ರೆ ಅಷ್ಟೇ. ನನ್ನ ಪ್ರಕಾರ ನಾ ಹೇಳ್ಕೊಡ್ತಂದ್ರೆ ನಾ ಹಿಂಗೆ ಹೇಳ್ಕೊಡ್ತೀನಿ, ಅದನ್ನೇ ಕಟ್ ಮಾಡಿ ಬಿಸಾಕ್ ಬಿಡ್ಬೇಕು. ಓಕೆ, ಇದರಲ್ಲಿ ಅವ್ರದ್ದು ಹೆಲ್ತ್ ಇದೆ, ನಮ್ದು ಹೆಲ್ತ್ ಇದೆ. ಓಕೆ, ಇವಾಗ ನಾವು ಬರೀ ಕ್ಲೈಂಟ್ ಅಷ್ಟೇ ನೋಡಕ್ ಆಗಲ್ಲ. ಸೊ ನಾವು ಜೀವನ ಮಾಡ್ಬೇಕಲ್ವಾ, ನಮ್ದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಮಾಡ್ತಿದ್ರಲ್ವಾ, ಇಲ್ಲಿ ಮಾಡುವಾಗ ನೋಡ್ರಿ ಅವ್ರ ಪೊಸಿಷನ್ ಹಿಂಗಿದೆ ಇವಾಗ. ಸೊ ಹಿಂಗ್ ಟರ್ನ್ ಮಾಡಿಸ್ಬೇಕು, ಹಿಂಗ್ ಟರ್ನ್ ಮಾಡಿಸಿ ಹಿಂಗ್ ಮಾಡ್ಕೋಬೇಕು. ಈ ಕಡೆ ಹಿಂಗ್ ನಾವ್ ಯಾಕಂದ್ರೆ ಹಿಂಗ್ ಮಾಡ್ತಾ ಇದ್ವಿ, ಹಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೌಡರ್ ಹಾಕ್ಬೇಕು. ಅವ್ರದ್ದು ನೋಡ್ರಿ ನಾ ಯಾವ ತರ ನಿಂದಿರ್ತಿದ್ದೀನಿ, ಹಿಂಗ್ ನಿಂದಿರ್ಬೇಕು. ಓಕೆ, ನಿಂತ್ಕೊಂಡು ನೋಡಿ ಕೈ ಹೆಂಗ್ ಹೋಗಿದೆ, ನೀವ್ ಹಿಂಗ್ ಮಾಡ್ತಾ ಇದ್ದೀರಾ. ಹೇರ್ ಗ್ರೋತ್ ಬಂದ್ರೆ ಹಿಂಗಿದೆ. ಓಕೆನಾ? ಸೊ ನೀವ್ ಹಿಂಗ್ ಹಾಕಿದಾಗ ಅದು ಹೇರ್ ಬರಲ್ಲ. ನೀವೇನ್ ಮಾಡ್ತೀರಾ, ಹೇರ್ ಗ್ರೋತ್ ಹಿಂಗಿದೆ ಅಂದ್ರೆ ಅದಕ್ಕೆ ಅಪೋಸಿಟ್ ಅಲ್ಲಿ ನಾವು ಹೋಗ್ಬೇಕಲ್ವಾ ಕೈ. ಸೊ ಹಿಂಗ ತೆಗೆದ್ರೆ ಅದು ಈಸಿಯಾಗಿ ಬರುತ್ತೆ ನೋಡಿ, ವಿತೌಟ್ ಪ್ರೆಸರ್. ಪ್ರೆಸರ್ ಇರಬಾರ್ದು. ಪ್ರೆಸರ್ ಅಂದ್ರೆ ಇದು ಅಲ್ಲೇ ಲೈನ್ ಬಿತ್ತಾ ವಿ ಶೇಪ್ ನಲ್ಲಿ, ನಾನು ಹೆಂಗ್ ಥ್ರೆಡ್ ಹಾಕಿದೀನಿ ಹಂಗೆ ಬಿತ್ತು ಲೈನ್. ನೀವ್ ಹಿಂಗ್ ಮಾಡಿ ಹಿಂಗ್ ತೆಗಿಯಕ್ ಹೋದ್ರೆ ಅವ್ರು ಸ್ಕಿನ್ ಅನ್ನು ಕಿತ್ತೀರಾ. ನಾನೇ ಇದರಲ್ಲಿ ಈಸಿ ಮಾಡಿದ್ದೀನಿ, ಕೆಲವೊಬ್ರು ಹಿಂಗ್ ಮಾಡ್ತಾರೆ. ಹಂಗ್ ಮಾಡಿದ್ರೆ ಎದಕ್ ಬಂತು, ಖಾಲಿ ವೇಸ್ಟ್ ಅಲ್ವಾ? ಹಂಗ್ ಮಾಡ್ಬಾರ್ದು. ಇನ್ನೊಂದು ಏನ್ ಪಾಯಿಂಟ್ ಅಂದ್ರೆ ಅಮ್ಮ ನಿಮಗೂ ಹೇಳ್ತಾ ಇದ್ದೇನೆ, ಇವ್ರಿಗೂ ಹೇಳ್ತಾ ಇದ್ದೇನೆ, ಕೆಲಸ ನಾವು ನೋಡೋರಿಗೆ ಸ್ಲೋ ಅನಿಸ್ಬೇಕು, ಬಟ್ ಅದು ಫಾಸ್ಟ್ ಆಗಿರ್ಬೇಕು. ನೋಡೋರಿಗೆ ಅಯ್ಯೋ ಇವ್ರು ಎಷ್ಟು ಸ್ಲೋ ಮಾಡ್ತಾರಲ್ಲಪ್ಪ ಅನಿಸ್ಬೇಕು. ಬಟ್ ಅದು ನಾವು ಎಲ್ಲರೂ 10 ನಿಮಿಷ ಮಾಡೋ ಕೆಲಸ ನಾವು 5 ನಿಮಿಷದಲ್ಲಿ ಮಾಡ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಓಕೆ, ನೋಡಿ ಎಲ್ಲಿಂದ ಎಲ್ಲಿವರೆಗೂ ತೆಗಿತಾ ಇದ್ದೀನಿ ನಾನು ಲೈನ್, ಇಲ್ಲಿಂದ ತೆಗೆದು ಇಲ್ಲಿವರೆಗೂ ಹಾಕ್ತಾ ಇದ್ದೀನಿ. ಓಕೆನಾ? ನೀವು ಇಷ್ಟೇ ಇಲ್ಲೇ ತೆಗೆದ್ರೆ ಇಷ್ಟೇ ಹೋಗುತ್ತೆ. ಆಮೇಲೆ ಸ್ಕಿನ್ ಇದ್ರಲ್ಲಿ ಬರುತ್ತೆ. ಫೇಸ್ ನೋಡಿದ್ರೆ ಅವ್ರದ್ದು ಇವಾಗ ನೋಡಿ ಹೌದಲ್ವಾ? ಸೊ ಇದೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ.